ಈ ರೀತಿಯಾಗಿ ಓದಿದ್ರಂದ್ರೆ ನೀವು ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಬೆಳಗ್ಗೆ ನೋಡ್ರಿ 5:30ಗೆ ಎದ್ದು 7 ತನ ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ದಿನ. ಮತ್ತೆ 7:30ಯಿಂದ 8:30 ಇಂಗ್ಲೀಷ್ ಯಾರೆಲ್ಲ ವೀಕ್ ಅದಿರಿ ಮತ್ತೆ ಓದ್ಬೇಕು. ಆಮೇಲೆ ನೀವು ಒಂದಿಷ್ಟು ರೂಲ್ಸ್ಗಳನ್ನ ತಿಳ್ಕೊಂಡಿರ್ಬೇಕಾಕತಿ. ಆಮೇಲೆ 10ರಿಂದ 12 ಗಂಟೆ GK ಮತ್ತೆ GS ನ ನೀವು ನಮಗ್ ಬರ್ತಂತ ನೀವು ನೆಗ್ಲೆಕ್ಟ್ ಮಾಡಿದ್ರಂದ್ರ ಇಲ್ಲೇ ಮಾರ್ಕ್ಸ್ ಕಮ್ಮಿ ಬರೋ ಚಾನ್ಸಸ್ ಇರ್ತೈತಿ. ಸ್ಟ್ಯಾಟಿಕ್ GKದಾಗ ಕ್ವಶನ್ಗಳು ನೋಡ್ರಿ ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ಕ್ವಶನ್ಗಳನ್ನ ಕೇಳ್ತಿರ್ತಾರ ಪ್ರತಿ ಸಲನು. ಲೈಕ್ ಸ್ಟ್ಯಾಟಿಕ್ GKಗೆ ಒತ್ತು ಜಾಸ್ತಿ ಕೊಡ್ರಿ. ಆಮೇಲೆ ಮಧ್ಯಾಹ್ನ ನೋಡ್ರಿ 1ರಿಂದ 3 ಗಂಟೆ ನೀವು ರೆಸ್ಟ್ ಮಾಡಿದ್ರು ನಡೀತೈತಿ. ಆಮೇಲೆ 3ರಿಂದ 4 ಒಂದು ಕರೆಂಟ್ ಅಫೇರ್ಸ್ ಓದ್ಬೇಕಾಕತ್ರಿ. ಕರೆಂಟ್ ಅಫೇರ್ಸ್ ಅವೇನ್ ಬಾಳ್ ಕೇಳಲ್ಲ, 2ರಿಂದ 3 ಕೇಳ್ತಾನಂತ ನೀವು ನೆಗ್ಲೆಕ್ಟ್ ಮಾಡಿದ್ರ ಇಲ್ಲೇ ನಿಮ್ಮ ಮಾರ್ಕ್ಸ್ಗಳು ಕಳ್ಕೊಳ್ಳುವಂತ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ 4ರಿಂದ 4:30 ನೀವು ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ರಿ. ಅಂದ್ರ ಸ್ಕ್ವೇರ್ ರೂಟ್ಗಳನ್ನ, ಕ್ಯೂಬ್ಗಳನ್ನ ಮತ್ತ ಪರ್ಸೆಂಟೇಜ್ ವ್ಯಾಲ್ಯೂಗಳನ್ನ ಇವೆಲ್ಲವನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದ್ರ ನೀವು ಮ್ಯಾಥ್ಸ್ ಒಳಗ ಕ್ಯಾಲ್ಕುಲೇಷನ್ ಜಾಸ್ತಿ ಸ್ಪೀಡ್ ಹಾಕಿರಿ. ಆಮೇಲೆ 6ರಿಂದ 7 ಗಂಟೆ ನೋಡ್ರಿ ರೀಸನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ರೀಸನಿಂಗ್ ನೀವು 20 ಕ್ವಶನ್ ಒಳಗೂ ಫುಲ್ ಮಾರ್ಕ್ಸ್ ತಗೊಳುವಂತ ಅಷ್ಟು ಈಜಿ ಇರ್ತೈತಿ. ಹಂಗಾಗಿ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಜಾಸ್ತಿ ಮಾರ್ಕ್ಸ್ ಬರ್ತಾವ. ಮ್ಯಾಥ್ಸ್ ನೋಡ್ರಿ 7:30ರಿಂದ 9 ಗಂಟೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ದಿನ. ಮಾಡ್ಲಿಕ್ಕಂದ್ರೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಮಾರ್ಕ್ ಪ್ರಾಕ್ಟೀಸ್ ಮಾಡ್ರಿ. ಇದರಿಂದ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗುತ್ತಾ ಮತ್ತೆ ಎಕ್ಯುರೇಷನ್ ಜಾಸ್ತಿ ಆಗಿರ್ತೈತಿ. ನೋಡ್ರಿ ಮ್ಯಾಥ್ಸ್ ಚಾಪ್ಟರ್ ವೈಸ್